60 ವರ್ಷ ದಾಟಿದ್ರೆ ದೇಹ ರೋಗಗಳ ಗೂಡಾಗಿ ಬದಲಾಗುತ್ತೆ. ಕುಟುಂಬದವರಿಗೆ ನಮ್ಮ ಮೇಲೆ ನಿಗಾ ವಹಿಸಲು ಸಮಯ ಇರೋದಿಲ್ಲ. ಅಂದವರಿಗೆ ದಕ್ಷಿಣ ಭಾರತದಲ್ಲಿ ಹೆಸರಾದ ಅತುಲ್ಯ ಸೀನಿಯರ್ ಕೇರ್ ಬೆಂಗಳೂರಿನಲ್ಲಿ ತನ್ನ 2ನೇ ಶಾಖೆಯನ್ನ ಆರಂಭಿಸಿದೆ. ಗುಣಮಟ್ಟದ ಚಿಕಿತ್ಸೆ, ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಹಿರಿಯರ ಅಚ್ಚುಮೆಚ್ಚಿನ ತಾಣವಾಗಿ ಗುರುತಿಸಿಕೊಂಡಿದೆ. ಇದು ಎಲ್ಲಿ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಹೌದು, ಹೀಗೆ ಸುಂದರ ಪರಿಸರದ ಮಧ್ಯೆ ಹೈಟೆಕ್ ಆಗಿ ನಿರ್ಮಾಣವಾಗಿರುವ ಕಟ್ಟಡ. ಎತ್ತ ನೋಡಿದ್ರೂ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸುವ ಸಿಬ್ಬಂದಿಗಳು. ಒಂಟಿತನದಲ್ಲಿ ಇದ್ದು ಮರಗಟ್ಟಿದ್ದ ದೇಹಗಳಿಗೆ ಸ್ವಲ್ಪ ಚೈತನ್ಯ ತುಂಬುವಂತಹ ತಾಣ ಇದು. ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪ ನೂತನವಾಗಿ ಅತುಲ್ಯ ಸೀನಿಯರ್ ಕೇರ್ ಸ್ಥಾಪಿಸಲಾಗಿದೆ. ಒಂಟಿತನದಿಂದ ಬೇಸತ್ತಿರುವ ಹಾಗೂ ಕುಟುಂಬದಿಂದ ದೂರ ಇರುವ ಹಿರಿಯ ಜೀವಗಳಿಗೆ ಹೇಳಿ ಮಾಡಿಸಿದ ಕೇರ್ ಸೆಂಟರ್ ಇದಾಗಿದೆ. ಈಗಿನ ಬಿಸಿ ವ್ಯವಸ್ಥೆಯಲ್ಲಿ ಕುಟುಂಬದ ಮೇಲೆ ಗಮನ ಹರಿಸಲು ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ. ಇನ್ನು ಹಿರಿಯ ಜೀವಗಳಿಗೆ ಮುಖ್ಯವಾಗಿ 24 ಗಂಟೆಗಳ ಸುರಕ್ಷೆ ಅಗತ್ಯ. ಅಂಥವರಿಗಾಗಿ ಈ ಸೀನಿಯರ್ ಕೇರ್ ವ್ಯವಸ್ಥಿತವಾಗಿದೆ. ನಮ್ಮ ಸೀನಿಯರ್ ಸಿಟಿಸನ್ಸ್ ಮನೆಯಲ್ಲಿರ್ತಾರೆ. ಮನೆಯಲ್ಲಿದ್ದು ಅವ್ರಿಗೆ ಹುಷಾರಿಲ್ಲ ಅಂತಂದರೆ ನಾವು ಕೆಲ್ಸಕ್ಕೆ ಹೋದಾಗ ಸಹ ನಮ್ಮ ತುಂಬ ತಳಮಳ ಆಗುತ್ತೆ. ಈಗ ಹೇಗೆ ನಾವು ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಟ್ಟು ಹೋಗ್ತೀವೋ ಅದೇ ಥರ ವಯಸ್ಸಾದವ್ರನ್ನ ನಾವು ಮನೇಲಿ ಬಿಟ್ಟಾಗ ಸಹ ಬಹಳಷ್ಟು ಒಂಥರ ಮುಜುಗರ ಆಗುತ್ತೆ ನಮಗೆ. ಅವ್ರದ್ದು ಸೇಫ್ಟಿ, ಅವರು ಸೇಫಾಗಿದ್ದಾರಾ ಅನ್ನೋ ಒಂದು ಕ್ವೆಶನ್. ಅದಲ್ಲದೆ ಇವಾಗ ಅವ್ರಿಗೆ ಬೇಕಾದ ಒಂದು ತರಹದ ಡಯಟ್ ಹೇಳಿರ್ತಾರೆ ಡಾಕ್ಟರು. ಅವ್ರಿಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಏನೋ ಒಂದು ತೊಂದರೆಗಳಿದೆ. ಅದಕ್ಕೆ ತಕ್ಕನಂಗೆ ನಮ್ಗೆ ಅಡುಗೆ ಮಾಡೋದಕ್ಕೆ ಒಂದು ಸಮಾಧಾನ ಇರಬೇಕು, ಮಾಡೋಕ್ಕೆ ಯಾರು ಇರಬೇಕು. ಇದು ಇನ್ನೊಂದು ತೊಂದರೆ. ಅಥವಾ ಅವ್ರಿಗೆ ಒಂದು ಕಾಯಿಲೆ ಇರ್ಬೋದು, ಅದಕ್ಕೆ ಬೇಕಾಗಿರೋಂಥ ಒಂದು ಸಹಾಯ ಇರ್ಬೋದು. ಏನು ಅವ್ರಿಗೊಂದು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕಾಗಿ ಬರ್ಬೋದು. ಅಥವಾ ಸಿಂಪಲ್ಲಾಗಿ ಒಂದೊಂದ್ಸಲಿ ಒಂದು ಹಾಸ್ಪಿಟ್ಲಲ್ಲಿ ಒಂದು OPDಗೆ ಅಥವಾ ಒಂದು ಅವ್ರ ಹತ್ರ ಒಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿ ಬರ್ಬೋದು. ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋಗ್ಬೇಕಾಗಿ ಬರ್ಬೋದು. 2 ತಿಂಗಳು 3 ತಿಂಗಳು. ಆವಾಗ ಟೈಮಿನ ಅಭಾವ ಆಗುತ್ತೆ. ಆವಾಗ ಏನು ಮಾಡೋದು ಅನ್ನೋದು ಒಂದು ಮನೆಯಲ್ಲಿ ಎಲ್ಲರಿಗೂ ಒಂದು ಚಿಂತೆ ಆಗುತ್ತೆ. ಅಂಥ ಸಮಯದಲ್ಲಿ ಯು ಶುಡ್ ಥಿಂಕ್ ಆಫ್ ಅತುಲ್ಯ ಸೀನಿಯರ್ ಕೇರ್. ಇಲ್ಲಿ ಡಿಸೆಂಬರಿಂದ ನಾನು ಅತುಲ್ಯನಲ್ಲಿ ಇದ್ದೀನಿ. ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ನನಗೆ ತುಂಬ ಸೀರಿಯಸ್ ಕಂಡೀಷನ್ನಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಇವಾಗ ಎಷ್ಟೋ ಇಂಪ್ರೂವ್ಮೆಂಟ್ ಇದೆ. ಡೈಲಿ ಡಯಟ್, ಫಿಸಿಯೋಥೆರಪಿ, ಎಕ್ಸಸೈಸ್, ವಾಕಿಂಗ್ ಎಲ್ಲ ಮಾಡೋಕೆ ಹೇಳ್ತಾರೆ. ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಇನ್ನು ಈ ಅತುಲ್ಯ ಸೀನಿಯರ್ ಕೇರ್ 60 ವರ್ಷ ಮೇಲ್ಪಟ್ಟವರಿಗಾಗಿ ಇರುವುದು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಕೊಠಡಿ ಹಾಗೂ ಸದಾ ಬಿಸಿ ನೀರಿನ ವ್ಯವಸ್ಥೆ ಸೇರಿದಂತೆ ಎಮರ್ಜೆನ್ಸಿ ಸಮಯದಲ್ಲಿ ಅವರ ಮೇಲೆ ನಿಗಾ ವಹಿಸಲು ಸಿಬ್ಬಂದಿಗಳು ಇರ್ತಾರೆ. ಪ್ರತಿದಿನ ಅವರಿಗೆ ಯೋಗ, ಧ್ಯಾನ ಮಾಡಿಸಲು ತಜ್ಞರು ಇರ್ತಾರೆ. ಅವರ ಮನಸ್ಸಿಗೆ ಖುಷಿ ನೀಡಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಈ ಕೇರ್ ಸೆಂಟರ್ನಲ್ಲಿ ಮಾಡಲಾಗಿದೆ. ದಿನದ 24 ಗಂಟೆಯೂ ಹಿರಿಯರ ಬಗ್ಗೆ ನಿಗಾ ವಹಿಸುವ ಜೊತೆಗೆ ತುರ್ತು ಸಂದರ್ಭದಲ್ಲಿ ಪ್ರತ್ಯೇಕವಾದ ಆಂಬ್ಯುಲೆನ್ಸ್ಗಳು ಸಹ ಇವೆ. ನಮಗೆ ಇದು ಕಿಚನ್ ಇದೆ. ಕಿಚನ್ನಿಂದ ಊಟ ಬರುತ್ತೆ. ಆಮೇಲೆ ನರ್ಸಿಂಗ್ ಎಲ್ಲ ನಾವು ಎಕ್ಸ್ಟ್ರಾ ಫೆಸಿಲಿಟೀಸ್ ಅವ್ರು ನೋಡ್ಕೋತಾರೆ. ಇದಕ್ಕೆ ಬೇಕಾದರೆ ಬೆಲ್ ಇದೆ. ಇಲ್ಲಿ ಬೆಲ್ ಹೊಡಿದ್ರೆ ಅವ್ರು ಯಾರಾದ್ರು ಬಂದು ಹೆಲ್ಪ್ ಮಾಡ್ತಾರೆ. ಯಾವ ಟೈಮಿಂದ ಪರವಾಗಿಲ್ಲ. ನೈಟು ಒಂದೊಂದು ಟೈಮ್ ಬೆಲ್ ಹೊಡಿದ್ರೆ ಇಮಿಡಿಯೇಟಾಗಿ ಅಟೆನ್ಷನ್ ಕೊಡ್ತಾರೆ. ಒಟ್ಟಿನಲ್ಲಿ ದುಡ್ಡಿನ ಆಸೆಗೆ ಕೆಲವರು ಸೀನಿಯರ್ ಕೇರ್ ಸೆಂಟರ್ ಹೆಸರಿನಲ್ಲಿ ಹಣ ದೋಚಲು ನಿಂತಿದ್ರೆ, ಅಂತವರ ಮುಂದೆ ಈ ಅತುಲ್ಯ ಸೀನಿಯರ್ ಕೇರ್ ಹೈಟೆಕ್ ಆಗಿ ಬೆಳೆದು ನಿಂತಿದೆ. 10 ಸೆಂಟರ್ಗಳು, ಸಾವಿರಾರು ಸಂಖ್ಯೆಯಲ್ಲಿ ಹಿರಿಯರ ಹಾರೈಕೆ, ನೂರಾರು ಪ್ರಶಂಸೆಗಳ ಕೇರ್ ಸೆಂಟರ್ ಆಗಿ ಗುರುತಿಸಿಕೊಂಡಿದೆ. ಬಾಲಕೃಷ್ಣ ವಿ, ಜಿ ಕನ್ನಡ ನ್ಯೂಸ್, ಕೆಆರ್ಪುರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.